ಅವ್ರ ಡೋರ್ ಹಾಕಿದ್ರೆ ಏನು, ಕಿಟಕಿಗಳನ್ನ ಕ್ಲೋಸ್ ಮಾಡಿದ್ರೆ ಏನು? ನಿನ್ ರೂಮಲ್ಲಿ ನೀನ್ ಮಲ್ಗಿರೋದ್ ಬಿಟ್ಟು ಇಷ್ಟೆಲ್ಲ ಯೋಚಿಸೋದ್ ನಿಂಗ್ ಬೇಕಾ ಹೇಳು? ಇದೇನೋ ಅವ್ರ ಸ್ವಂತ ಮನೆ ಅನ್ನೋ ಹಾಗೆ ರೂಮ್ಗೆ ಅವ್ರು ಯಾಕ್ರಿ ಲಾಕ್ ಹಾಕಿದ್ರು? ಹಾಕೋದ್ರಿಂದ ನಿನಗೇನ್ ಲಾಸ್ ಆಗುತ್ತೆ ಅಂತ ಹೇಳ್ತೀಯಾ? ನಷ್ಟ ಇಲ್ಲ, ಆದ್ರೆ ಆ ರೂಮಲ್ಲಿ ಏನೋ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಏನಿರುತ್ತೆ ಅದೇ ಗೊತ್ತಾಗ್ತಿಲ್ಲ. ತಿಳ್ಕೋಬೇಕು ಅಂತ ನನಗಿಲ್ಲ. ನೀನ್ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ನಿದ್ದೆ ಮಾಡು. ಆ ರಹಸ್ಯ ಏನು ಅಂತ ತಿಳ್ಕೊಂಡಿಲ್ಲ ಅಂದ್ರೆ ನನ್ಗೆ ಖಂಡಿತ ನಿದ್ದೆ ಬರಲ್ಲ. ಏ ಸುಮನ, ದುರಂಧರ ಅತ್ತೆ ಪ್ರೆಗ್ನೆಂಟು. ಅವ್ರಿಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ಅದನ್ನ ತರಿಸ್ಕೊಂಡು ತಿಂತಾರೆ. ಇಲ್ಲ ಅಂದ್ರೆ ಮಾವಂಗೆ ರಾತ್ರಿ ಆದ್ಮೇಲೆ 2 ಗ್ಲಾಸ್ ಹಾಲು ಕುಡಿಯೋ ಅಭ್ಯಾಸ ಇದೆ. ಅವ್ರ ಸಂತೋಷಕ್ಕೆ ನಾವ್ಯಾಕೆ ಅಡ್ಡ ಬರ್ಬೇಕು? ಅವ್ರ ಪಾಡಿಗೆ ಅವ್ರನ್ನ ಬಿಡು. ನೋಡಿದ್ರಾ, ಚಿಕ್ಕಿ ಪ್ರೆಗ್ನೆಂಟ್ ಅಂತ ಚಿಕ್ಕಪ್ಪ ಅವ್ರು ಕೇಳಿದ್ನೆಲ್ಲ ಹೋಗಿ ತಗೊಂಡ್ ಬರ್ತಿದ್ದಾರೆ. ನಾನ್ ಪ್ರೆಗ್ನೆಂಟ್ ಆದಾಗ ನನ್ಗೆ ಅಂತ ನೀವೇನು ತಂದ್ಕೊಟ್ಟಿಲ್ಲ. ನನ್ಗೂ ಮಾವಂಗೂ ವ್ಯತ್ಯಾಸ ಇದೆ ಅಲ್ವಾ? ಅವ್ರಿಗೆ ಪ್ರೀತಿ ಇದೆ, ನಿಮ್ಗಿಲ್ಲ. ಅದ್ ನಿನಗೆ ಗೊತ್ತಿರುವಾಗ ಯಾಕೆ ಕೋಪ ಮಾಡ್ಕೋತ್ಯಾ? ನಿಜವಾಗ್ಲೂ ತಿನ್ನೋಂತದ್ದಿದ್ರೆ ನಮಗ್ ವಾಸನೆ ಬರ್ಬೇಕಿತ್ತಲ್ವಾ? ನೀನ್ ಈಗ್ಲೇ ಹೋಗಿ ಡೋರ್ ಹತ್ರ ನಿಂತ್ಕೊಳ್ಳೆ. ಮಕ್ಕಳ ಆಡ್ಕೊಳಮ್ಮ. ಎಲ್ಲಿಟ್ರೋಸ ಮಕ್ಕಳು ನೋಡಿ. ನೋಡ್ತಾ ಇದೀನ್ರಿ. ಫೋನ್ ಅಲ್ಲ, ಮಕ್ಳು ಆಟ ಆಡೋದನ್ನ ನೋಡಿದ್ರೆ ನಿನ್ ಹೊಟ್ಟೆಲ್ ಬೆಳೀತಾರೋ ಮಗು ಕೂಡ ಸಂತೋಷವಾಗಿರುತ್ತೆ. ಚಿಕ್ಕಮ್ಮ, ಮೊಬೈಲ್ನ ಎಷ್ಟು ದೂರ ಇಡ್ತಿರೋ ಅಷ್ಟು ಒಳ್ಳೇದು. ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಅಲ್ವಾ, ಫ್ರೀ ಆಗಿದ್ದಾಗ. ಅರ್ಥ ಆಗ್ಲಿಲ್ಲ. ನೀನ್ ತಿನ್ನು ಕಂದ. ನೈನಮ್ಮನ್ ತಲೆ ತಿನ್ಬೇಡ್ವೆ. ಕೆಲ್ಸ ಕಾರ್ಯ ಇಲ್ಲ ಅಂತ ಫೋನ್ ನೋಡ್ಕೊಂಡ್ ಕೂತ್ರೆ ಇಲ್ದೇ ಇರೋ ರೋಗಗಳು ಬರತ್ತೆ ಅಂತ ಹೇಳ್ತಾ ಇದ್ದಾಳೆ. ಸುಮನಾ ನಿನ್ ಮಗಳು ಎಲ್ಲಿ ಅಂತ ಕೇಳಿದೆ ಅಲ್ವಾ? ಇಲ್ಲಿ ಆಟ ಆಡ್ತಿದ್ದಾಳೆ ನೋಡು. ತಿನ್ನು ಕಂದ. ಎಲ್ಲ ಆಡ್ತಿದ್ದಾಳೆ? ಇಲ್ಲೇ ಇದ್ದಾಳೆ. ನಮ್ಮ ಅಕ್ಕ ಸಿಕ್ಪಾಕಿದ್ನೆಲ್ಲ ತಿನ್ಸಿ ಮಗು ಆರೋಗ್ಯನ ಹಾಳು ಮಾಡ್ತಾಳೆ. ಇದು ಹೆಲ್ದಿ ಬಿಸ್ಕೆಟ್ ಸುಮನಾ. ನೀನ್ ಹೇಳ್ದೆ ಇದ್ರು ಗೊತ್ತಾಗಲ್ಲ ಅನ್ಕೊಂಡ್ಯಾ? ನಿನಗೆ 2 ಮಕ್ಳಲ್ವಾ? ಗಾನವಿನ್ ಕರ್ಕೊಂಡ್ ಬಂದು ತಿನ್ಸು. ನನ್ ಮಗಳೇ ಸಿಕ್ಕದ್ಲಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೈನಿ ಉಲೂಚಿನ ತನ್ನ ಮಗಳ ತರ ನೋಡ್ಕೋತಾ ಇದ್ರು, ನೀನ್ ಯಾಕೆ ಹೊಟ್ಟೆ ಉರ್ಕೋತಾ ಇದ್ಯಾ ಸುಮ್ಮಿ? ಸುಮನಂಗೆ ಅಕ್ಕ ತಂಗಿ ಬಾಂಧವ್ಯ ಏನು ಅಂತ ಗೊತ್ತಾದ್ರೆ ಗಾಯತ್ರಿ ಮತ್ತೆ ಉಲುಚಿನ ಬೇರೆ ಬೇರೆ ಮಾಡಲ್ಲ. ಆ ವಿಷಯ ನಮ್ಮ ಅಕ್ಕಂಗ್ ಗೊತ್ತಿದ್ರೆ ನನ್ನ ದೂರ ಮಾಡ್ತಾನೆ ಇರ್ಲಿಲ್ವಲ್ಲ. ನೀನ್ ಪಕ್ಕದ ಬೀದಿಲಿರೋ ಹಾಗೆ ಬೇರೆ ಮನೇಲಿ ಇರೋ ಹಾಗೆ ಮಾತಾಡ್ತಾ ಇದ್ಯಲ್ಲ. ಹಾಗ್ ಮಾಡಿದಿದ್ರೆ ಚೆನ್ನಾಗಿರೋದು. ಏನಾಯ್ತು ಸುಮನ? ಬೆಳಗ್ಗೆನ ಯಾಕೆ ಎಲ್ಲರೂ ಕರೆಸಿ ಏನೋ ಮಾತಾಡ್ತಾ ಇದೆಯಾ? ಯಾರಾದ್ರೂ ನ್ಯಾಯ ಒದಗಿಸ್ತಾರೋ ಇಲ್ವೋ ಅಂತ. ಸಮಸ್ಯೆ ಏನು? ನ್ಯೂ ಇಯರ್ ಬರ್ತಿದೆ ಅಂತ ಪಾವನ್ ಮೂರ್ತಿ ಚಿಕ್ಕಪ್ಪಂಗೂ ಕೂಡ ಪಾಕೆಟ್ ಮನಿ ಅಂತ 1-2 ಲಕ್ಷ ಕೊಟ್ರು. ತಗೋ ಅಂತ ನನ್ಗೊಂದು 10 ರೂಪಾಯಿನ ಕೊಡ್ಲಿಲ್ಲ. ಇವಾಗ ಮಾತ್ರ ನನ್ ಮಗಳಿಗೆ ಬಿಸ್ಕೆಟ್ ಎಲ್ಲ ತಿನ್ಸಿ ಇಲ್ದೇ ಇರೋ ಪ್ರೀತಿನ ತೋರ್ಸಿದ್ರೆ ಉರಿಯೋದಿಲ್ವಾ? ನೀನೇ ಕೊಡಲ್ಲ ಅಂತ ಹೇಳಿಲ್ವಲ್ಲ. ಕೊಡ್ತೀಯೋ ಇಲ್ವೋ, ಆದ್ರೆ ನಮಗ್ ಕೊಟ್ಟಿರೋದಕ್ಕೆ ನಿನ್ ತಂಗಿಗೆ ಹೊಟ್ಟೆ ಉರಿತಾ ಇದೆ ನೈನಿ. ಸಂತೋಷವಾಗಿ ಇಬ್ಬರಿಗೂ 1 ಲಕ್ಷ ಕೊಟ್ರು. ಹೀಗಿದ್ರೆ ನಮ್ಗೇನ್ ಕಷ್ಟ ಸುಮ್ಮನಮ್ಮ. ಬೇಕು ಅಂದ್ರೆ ನಮ್ 2 ಲಕ್ಷ ನೀನೇ ತಗೋ. ಭಿಕ್ಷೆ ಅನ್ಕೋತಿದ್ದಾಳೆ ಮಾವ. ಹಾಗೆ ಅನಿಸ್ತಿದ್ದೆ ನನ್ಗೆ.
ಖರ್ಚಿಗೆ 1 ರೂಪಾಯಿ ಕೊಡ್ಬೇಡಿ, ನಾನು ಹೇಳ್ತಾ ಇದ್ದೀನಲ್ಲ. ಪೋಸ್ಟ್. ಈ ತರ ಡಿಸ್ಟರ್ಬ್ ಮಾಡೋದು ಅಭ್ಯಾಸ ಆಗೋಗಿದೆ. ದಿನಕ್ಕೊಬ್ಬೊಬ್ರು ಬರ್ತಾರಪ್ಪ. ಅದಕ್ಕೆ ಸೈನ್ ಮಾಡಿ ತಗೊಳ್ಳಿ. ಯಾರಿಗೆ ಬಂದಿದೆ? ಸುಮನನ ಹೆಸರಿದೆ, ಕೇರ್ ಆಫ್ ವಿಶಾಲ್ ಅಂತ ಇದೆ. ನನ್ ಗಂಡನ ಹೆಸರಿದೆ, ಇವಳ ಗಂಡನ ಹೆಸರು ಯಾಕಿದೆ? ಅತ್ಗೆ ನೋಡೋವರೆಗೂ ಯಾರು ಕಳ್ಸಿದ್ರೋ ಗೊತ್ತಾಗಲ್ಲ. ಕರೆಕ್ಟ್. ಸುಮನಂಗ್ ಬಂದ್ರೆ ನೀನ್ ಯಾಕೆ ಓಪನ್ ಮಾಡ್ತಿದ್ಯಾ? ಸುಮನ ಕವರ್ ಮಾಡಿದ್ರು, ಅವಳು ಬುದ್ಧಿ ಉಪಯೋಗಿಸಿದ್ರು, ಅದ್ರಲ್ಲಿ ಏನಿದೆ ಅಂತ ಅರ್ಥ ಆಗಲ್ಲ ಮಾಮ್. ಯಪ್ಪ, ಮಗಂಗ್ ಗೊತ್ತಿರೋ ಅಷ್ಟನ್ನು ಅಮ್ಮಂಗ್ ಗೊತ್ತಿಲ್ಲ. ಏಯ್, ಏನಂದೆ? ತಾವೇ ಹರ್ಕೊಂಡು ಓದ್ಕೊಳ್ಳಿ ಅಂದೆ ಅತ್ತೆ. ತಗೊಳ್ಳಿ. ಆಶ್ಚರ್ಯ ಆಗ್ತಿದ್ಯಲ್ಲ. ಅರ್ಥ ಆಗ್ದೇನಾ? ಏಯ್, ನಿಮ್ ಮಗ ಕೌಂಟ್ರ್ ಕೊಡೋಕ್ಕೂ ಮುಂಚೆ ನೀವು ಅರ್ಥ ಆಗೋ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ. ಇದು ಇನ್ಶೂರೆನ್ಸ್ ಕಂಪನಿಯಿಂದ ಬಂದಿರೋದು. ಸುಮ್ಮಿಗೆ ಯಾಕೆ ಬರುತ್ತೆ? ಯಾರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಬಿಡೆ. ಯಾರಾದ್ರೂ ಹೋಗ್ಬಿಟ್ರಾ? ಸಾಯ್ತೀವಿ ಅನ್ನೋ ದೂರಾಲೋಚನೆಯಿಂದ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಯಾರು ಹೋಗ್ತಾರೆ?